ಗುಡ್ ಮಾರ್ನಿಂಗ್ ಗೆಳೆಯರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ಇವತ್ತು ನಾನು ಮಾಡ್ತಾ ಇರೋದು ಒಂದು ಪನ್ನೀರ್ ಮಸಾಲ ನೋಡಿ. ಪನ್ನೀರು, ಆಮೇಲೆ ಈರುಳ್ಳಿ, ಆಮೇಲೆ ಟೊಮೆಟೊ, ಆಮೇಲೆ ಕ್ಯಾಪ್ಸಿಕಮ್, ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದೆಲ್ಲ ಹಾಕ್ಬಿಟ್ಟು ಒಂದು ಮಸಾಲೆ ಮಾಡಿಬಿಟ್ಟು ಆ ಮಸಾಲೆಯಲ್ಲಿ ಅದನ್ನೆಲ್ಲ ಮ್ಯಾರಿನೇಟ್ ಮಾಡ್ತೀನಿ. ಉಪ್ಪು, ಗರಂ ಮಸಾಲ, ಚಿಲ್ಲಿ ಪೌಡರ್, ಮೊಸರು, ಇದನ್ನು ಒಟ್ಟಿಗೆ ಹಾಕ್ಬಿಟ್ಟು ಒಂದು ಮಸಾಲೆ ಮಾಡಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದೇನೆಂದರೆ ಮಸಾಲೆ ಅದು ಗ್ರೇವಿ ಮಾಡೋಕ್ಕೆ ನೋಡಿ, ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಮತ್ತು ಕಸೂರಿ ಮೆಥಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಒಂದು ಕಪ್ಪು ಕ್ರೀಮ್ ಇದೆ. ಇದು ಕ್ರೀಮನ್ನು ಹಾಕ್ಬಿಟ್ಟು ನಾನು ಒಂದು ಮಸಾಲ ಮಾಡ್ತೀನಿ. ಆಮೇಲೆ ಆ ಮ್ಯಾರಿನೇಟ್ ಮಾಡಿದ್ದನ್ನು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ. ತೋರಿಸ್ತೀನಿ ನಿಮಗೆಲ್ಲದು ನೋಡಿ. ಈಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ರಿಫೈಂಡ್ ಆಯಿಲ್ ಹಾಕ್ತೀನಿ ನೋಡಿ. ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೀಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ನೋಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿ. ಇಲ್ಲೆಲ್ಲದನ್ನು ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ನೋಡಿ, ಕಾಣುತ್ತಲ್ಲ. ಗರಂ ಮಸಾಲ, ಚಿಲ್ಲಿ ಪೌಡರ್, ಉಪ್ಪು, ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟನ್ನು ಹಾಕ್ಬಿಟ್ಟು ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊ, ಪನ್ನೀರು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಚಿಕ್ಕದಾಗಿ ಒಂದು ಮಸಾಲೆ ಮಾಡ್ತೀನಿ. ಆ ಮಸಾಲೆಯಲ್ಲಿ ಅದು ಹಾಕ್ತೀನಿ. ಕೊನೆಗೆ ಕ್ರೀಮ್ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತೀನಿ. ಈ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಿ ನೋಡಿ. ಇದನ್ನು ಆಮೇಲೆ ತೊಳೆದ್ಬಿಟ್ಟು ಇದನ್ನು ಕಟ್ ಮಾಡಿ ಹಾಕ್ತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹುರ್ಕೊಂಡಾಯಿತು. ಈಗ ಈ ಮಸಾಲೆಗಳು, ಉಪ್ಪು ಎಲ್ಲ ಇದರಲ್ಲಿ ಹಾಕ್ತೀನಿ. ಕಸೂರಿ ಮೆಥಿ, ಗರಂ ಮಸಾಲ, ಚಿಲ್ಲಿ ಪೌಡರು. ಗರಂ ಮಸಾಲದಲ್ಲೇ ಧನಿಯಾ ಪೌಡರು, ಜೀರಿಗೆ ಪೌಡ್ರು ಎಲ್ಲ ಇರೋದ್ರಿಂದ ಬೇರೆ ಎಕ್ಸ್ಟ್ರಾ ಏನು ಹಾಕ್ತಾಯಿಲ್ಲ. ಅದರಲ್ಲೇ ಎಲ್ಲ ಇದೆ. ಅದು ಮನೇಲೇ ಮಾಡಿದ ಗರಂ ಮಸಾಲ ಆಗಿದ್ದರಿಂದ ಎಲ್ಲದೂ ಎಕ್ಸ್ಟ್ರಾ ಹಾಕಿದ್ದೀನಿ. ಸ್ವಲ್ಪ ಹುರ್ಕೊಂಡಾಗುವಾಗ ನಾನು ಇದನ್ನು ಅದರಲ್ಲಿ ಹಾಕ್ತೀನಿ. ಇದು ಪನ್ನೀರ್ ಮಸಾಲ ಚಪಾತಿಗೆ ಚೆನ್ನಾಗಾಗುತ್ತೆ. ಒಂದು 2 ನಿಮಿಷ ಮಿಕ್ಸ್ ಮಾಡೋದು ಬೇಡ, ಹಂಗೆ ಇಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿದರೆ ಸಾಕು. ಆಮೇಲೆ ಮಿಕ್ಸ್ ಮಾಡುವಾಗ ತೋರಿಸ್ತೀನಿ. ಯಾಕೆಂದರೆ ಕೂಡಲೇ ಮಿಕ್ಸ್ ಮಾಡಿದರೆ ಪನ್ನೀರ್ ಒಂದೊಂದು ಸತಿ ಒಡೆದೋಗ್ಬಿಡುತ್ತೆ. ಅದರಿಂದ ನಾನು ಕೂಡಲೇ ಮಿಕ್ಸ್ ಮಾಡ್ತಾಯಿಲ್ಲ, ಸ್ವಲ್ಪ ಹೊತ್ತು ಆದಮೇಲೆ ಮಿಕ್ಸ್ ಮಾಡ್ತೀನಿ ನೋಡಿ. ಸ್ವಲ್ಪ ಹೊತ್ತು ಬೆಂದಿದೆ, ಈಗ ಮಿಕ್ಸ್ ಮಾಡ್ತೀನಿ. ನೋಡಿ, ಈಗಾಗಿದೆ. ನಾನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಟಿದ್ದೆ. ಈಗ ಚೆಂದಾಗಿ ಎಣ್ಣೆಯಲ್ಲೇ ಬಿಟ್ಟು ಹೊರಗಡೆ ಕ್ಲೀನಾಗಿ ಬೆಂದಿದೆ ಎಲ್ಲದೂ. ಇದಕ್ಕೆ ಏನೇನು ಹಾಕಿದೆ ಅಂತ ನಾನು ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಪನ್ನೀರು, ಕ್ಯಾಪ್ಸಿಕಮ್, ದಪ್ಪಮೆಣಸಿನ್ಕಾಯಿ, ಈರುಳ್ಳಿ, ಮಸಾಲೆ ಹಚ್ಚಿಡೋಕ್ಕೆ ಕಸೂರಿ ಮೆಥಿ, ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟನ್ನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಅದನ್ನು ಒಗ್ಗರಣೆಗೆ ಹಾಕಿ ಈಗ ಬೇಯಿಸ್ಕೊಂಡಿದ್ದೀನಿ. ಅದು ಕೂಡಲೇ ನಾನು ಮಿಕ್ಸ್ ಮಾಡಿಬಿಟ್ಟಿದ್ರೆ ಈ ಪನ್ನೀರೆಲ್ಲ ಸ್ವಲ್ಪ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಕೂಡಲೇ ಮಿಕ್ಸ್ ಮಾಡಲಿಲ್ಲ, ಹಂಗೆ ಇಟ್ಟಿದ್ದೀನಿ. ಇನ್ನೊಂದು 5 ನಿಮಿಷ ಆದಮೇಲೆ ನಾನಿಲ್ಲಿ ಕ್ರೀಮು ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಿ, ಅದೆರಡನ್ನು ಹಾಕ್ತೀನಿ ನೋಡಿ. ಕ್ರೀಮ್ ಹಾಕಿದ್ದೀನಿ,
ಕ್ರೀಮ್ ಅಂದರೆ ನಾನು ಮನೇಲಿ ಕೆನೆಗಳನ್ನ ಒಟ್ಟು ಮಾಡಿ ಇಟ್ಟಿರ್ತೀನಿಲ್ಲ, ಅದನ್ನು ಹಾಳಾಗದೇ ಇದ್ದಂಗೆ ಫ್ರೀಝರಲ್ಲಿ ಇಟ್ಟಿರ್ತೀನಿ. ಮಾಡೋ ದಿನ ಅದನ್ನು ಹೊರಗಡೆ ತೆಗೆದುಬಿಟ್ಟು ಇದರಲ್ಲಿ ಮಿಕ್ಸಿಲಿ ಹಾಕ್ಬಿಟ್ಟು ಬೀಟ್ ಮಾಡಿಬಿಟ್ಟು ಹಾಕಿದ್ದೀನಿ. ನೀವು ಹೊರಗಡೆಯಿಂದ ತಂದಿದ್ದ ಕ್ರೀಮ್ ಬೇಕಾದ್ರೂ ಹಾಕಿ, ಆದರೆ ನಾನು ಮನೇಲೇ ಮಾಡಿರ್ತೀನಿ, ಹಾಕ್ತಾಯಿದ್ದೀನಿ. ಇದೆ ಈಗ ನಾನು ಸರ್ವಿಂಗ್ ಬೌಲಲ್ಲಿ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ ರೆಡಿ ಆಯಿತು. ನೋಡಿ ಪನ್ನೀರ್ ಕರಿ ರೆಡಿ ಆಯಿತು. ಪನ್ನೀರ್ ಮಸಾಲ ಇದು ಚಪಾತಿ ಜೊತೆಗೂ ಯಾವ್ದ್ರ ಜೊತೆಗೆ ಬೇಕಾದ್ರೂ ಇಲ್ಲಿ ತಿನ್ಬೋದು. ನಾನಿವತ್ತು ಚಪಾತಿ ಮಾಡ್ತಾಯಿದ್ದೀನಿ, ಚಪಾತಿ ಜೊತೆಗೆ ತಿಂತಾಯಿದ್ದೀನಿ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ಬೇಕು. ನೀವು ಮೊಸರೆಲ್ಲ ಹಾಕುವಾಗ ನೋಡ್ಬಿಟ್ಟು ಹಾಕಬೇಕು, ಹುಳಿ ಮೊಸರು ಹಾಕಬಾರ್ದು, ಸಿಹಿ ಇರಬೇಕು ಮೊಸರು. ಹುಳಿ ಮೊಸರಾಗಿದ್ದರೆ ಸ್ವಲ್ಪ ಕಮ್ಮಿ ಮಾಡಿ, ಮಿಕ್ಕಿದೆಲ್ಲ ಸರಿ ಇರುತ್ತೆ. ಹುಳಿ ಮೊಸರು ಹಾಕಿದರೆ ಹುಳಿ ಆಗಿಬಿಡುತ್ತೆ ಅಷ್ಟೇ, ಬೇರೆ ಏನಿಲ್ಲ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ತಿಳಿತೀನಿ. ಎಲ್ಲರೂ ಮಕ್ಕಳಿಗೆಲ್ಲ ಮಾಡಿಕೊಡಿ. ತುಂಬ ಪನ್ನೀರೆಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ನಾನು ಪನ್ನೀರ್ ಕರಿ ಮಾಡಿದ್ನಲ್ಲ, ಪನ್ನೀರ್ ಮಸಾಲ ಮತ್ತು ಇವತ್ತು ನಾನು ಪೂರಿ ಮಾಡಿದ್ದೀನಿ. ಪೂರಿ ಮತ್ತು ಪನ್ನೀರ್ ಮಸಾಲ ಸಖತ್ತಾಗಿ ಬಂದಿದೆ. ಅದು ಎಣ್ಣೆ ಥರ ಕಾಣ್ತಾ ಇರೋದು, ಅದು ಕ್ರೀಮ್ ಹಾಕಿದ್ನಲ್ಲ, ಆ ಕ್ರೀಮಿಂದ ಬಂದಿರೋದು. ನಾನು ಎಣ್ಣೆ ಸ್ವಲ್ಪನೇ ಹಾಕಿರೋದು, ಕ್ರೀಮಿಂದ ಬಂದಿರೋದು. ನೋಡಿ ಎಲ್ಲರೂ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆಲ್ಲ ಮನೆಯಲ್ಲಿ ಪನ್ನೀರ್ ಮಸಾಲ ಮಾಡಿಕೊಡಿ. ಥ್ಯಾಂಕ್ ಯು.